ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರು ಕರ್ನಾಟಕ ಇಂಡಿಯಾ. ನಾನು ನನ್ನ ಮುಂದಿನ 2 ಕ್ಯಾಸೆಟ್ಗಳಲ್ಲಿ ಧ್ಯಾನದ ವಿಚಾರವಾಗಿ ಕೆಲವು ಚರ್ಚೆಗಳನ್ನು ಮಾಡಿದ್ದೇನೆ. ಅದಕ್ಕೆ ಸೇರಿದಂತೆ ಈ ಒಂದು ವಿಡಿಯೋದಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ತಮಗೆ ತಿಳಿಸ್ತೇನೆ. ಮನಸ್ಸು, ಈ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಯಾಕೆಂದ್ರೆ ಈ ಧ್ಯಾನ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಈ ಮನಸ್ಸನ್ನ ನೀವು ಯಾವಾಗ ಓಡಾಡದೆ ಒಂದು ಜಾಗದಲ್ಲಿ ಅದನ್ನ ಕಟ್ಟ ಹಾಕಕ್ಕೆ ನೀವು ಪ್ರಯತ್ನ ಮಾಡ್ತೀರಿ, ನೀವು ಮನಸ್ಸಿನ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೋಬೇಕು. ಈ ಮನಸ್ಸು ಅಂತ ಅನ್ನೋದು ಏನು ಅಂತಂದ್ರೆ, ಇದು ನಿಮ್ಮ ಮಿದುಳಿನಲ್ಲಿ ಯಾವುದೋ ಒಂದು ಜಾಗದಲ್ಲಿ ಕೂತಿರೋ ಒಂದು ವಸ್ತು. ಮನಸ್ಸಿಗೂ ನಿಮ್ಮ ಮಿದುಳಿಗೂ ಕನೆಕ್ಷನ್ ಇದೆ. ಈ ಮನಸ್ಸೇ ಮಿದುಳನ್ನ ಕೆಲಸ ಮಾಡಂಗೆ ಮಾಡುತ್ತೆ. ಈ ಮನಸ್ಸನ್ನ ಕೆಲಸ ಮಾಡೋರು ಯಾರು? ಮನಸ್ಸು ಹೇಗೆ ಎಲ್ಲ ಬಯಸತ್ತೆ, ಕೇಳುತ್ತೆ, ಮಾಡುತ್ತೆ, ಅದು ಬೇಕು ಇದು ಬೇಡ ಅಂತ ಹೆಂಗೆ ಹೇಳುತ್ತೆ ಈ ಮನಸ್ಸು? ಇದಕ್ಕೆ ಯಾರು ಆಜ್ಞೆ ಕೊಡ್ತಾರೆ? ಏನು ಸುಬ್ರಹ್ಮಣ್ಯ ಸ್ವಾಮಿಗಳ, ಈಶ್ವರನ, ಇಲ್ಲ ವಿಷ್ಣುನ, ಅಥವಾ ಅಲ್ಲ, ಅಥವಾ ಜೀಸಸ್ ಕ್ರೈಸ್ಟ್? ಯಾರು ಆಜ್ಞೆ ಕೊಡ್ತಾರೆ ಇದಕ್ಕೆ? ಫಸ್ಟ್ ನಿಮ್ಮ ದೇಹದಲ್ಲಿ ಜೀವ ಏನು ಅಂತ ಅನ್ನೋದನ್ನ ನೀವು ತಿಳ್ಕೋಬೇಕು. ಜೀವಕ್ಕೆ ಮೂಲ ಕಾರಣ ಪ್ರಾಣಶಕ್ತಿ. ಈ ಪ್ರಾಣ ಶಕ್ತಿಯನ್ನ ನಾವು ಈ ಮೂಗಿನಿಂದ ತಗೋತೀವಿ, ಮೂಗಿನ ಹೊಳ್ಳೆಯಿಂದ ತಗೋತೀವಿ ಬಿಡ್ತೀವಿ. ಬ್ರೀತಿಂಗ್ ಹಂಗೆ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಗಾಳಿ ಒಳಗಡೆ ತಗೊಳ್ಳೋದು, ಗಾಳಿ ಹೊರಗಡೆ ಬಿಡೋದು. ಒಳಗಡೆ ಹೋಗುವಾಗ ಗಾಳಿ ಎಲ್ಲಿ ಹೋಗುತ್ತೆ? ನಿಮ್ಮ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಗೆ ಹೋಗಿ ಎಲ್ಲಿ ಹೋಗುತ್ತೆ? ಹೃದಯಕ್ಕೆ ಹೋಗುತ್ತೆ. ಹೃದಯಕ್ಕೆ ಹೋಗಿ ಎಲ್ಲಿ ಹೋಗುತ್ತೆ? ರಕ್ತಕ್ಕೆ ಹೋಗುತ್ತೆ. ರಕ್ತದಲ್ಲಿ ಏನಿದೆ? ಸೆಲ್ಗಳಿದೆ. ಸೆಲ್ಗಳು ಎಲ್ಲೆಲ್ಲಿ ಹೋಗುತ್ತೆ? ದೇಹದಲ್ಲಿ ಎಲ್ಲಾ ಜಾಗಗಳಲ್ಲೂ ಸೆಲ್ಗಳಿದೆ. ತುಂಬಾ ಮೈಕ್ರಾನ್ ಸೆಲ್ಗಳು ಎಲ್ಲಿದೆ ಅಂತಂದ್ರೆ ನೀವು ಮಿದುಳಲ್ಲಿ ಸಣ್ಣ ಸಣ್ಣ ನರಗಳು, ಕಣ್ಣಿಗೆ ಕಾಣದೇ ಇರೋದು, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು. ಆ ತರ ಸಣ್ಣ ಸಣ್ಣ ನರಗಳು ನಿಮ್ಮ ಮಿದುಳಲ್ಲಿದೆ. ಎಲ್ಲ ಜಾಗಕ್ಕೂ ಈ ಪ್ರಾಣಶಕ್ತಿ ಹರಿಯುತ್ತೆ ರಕ್ತದ ಮೂಲಕವಾಗಿ. ಈ ಪ್ರಾಣಶಕ್ತಿಯೇ ನಿಮ್ಮ ಮನಸ್ಸನ್ನ ಆಕ್ಟಿವೇಟ್ ಮಾಡುತ್ತೆ ಅಥವಾ ನಿಲ್ಲಿಸುತ್ತೆ. ಸೊ ಪ್ರಾಣ, ಈಗ ನೋಡಿ, ಒಂದು ರೋಗಕ್ಕೆ ನೀವು ಹೇಗೆ ಅದನ್ನ ಸಮನಪಡಿಸೋದು ಅಂತ ಒಂದು ಔಷಧಿ ತಗೋತೀರಾ. ರೋಗಕ್ಕೆ ಸಮನಪಡಿಸೋದಕ್ಕೆ ಔಷಧಿ ತಗೊಳ್ಳೋದ್ರ ಬದಲು ರೋಗಕ್ಕೆ ಮೂಲ ಕಾರಣ ಯಾವುದು ಅಂತ ಕಂಡುಹಿಡಿದು ಆ ಮೂಲ ಕಾರಣಕ್ಕೆ ನೀವು ಔಷಧಿ ಕೊಟ್ಬಿಟ್ರಿ ಅಂತಂದ್ರೆ ಮೇಲ್ಗಡೆ ಕಾಣೋ ರೋಗ ಬರೋದೇ ಇಲ್ಲ, ಪರ್ಮನೆಂಟ್ ಆಗಿ ಬರೋದಿಲ್ಲ ರೋಗ. ಹಾಗೆ ಈ ಮನಸ್ಸಿನ ಮೈನ್ ಕಂಟ್ರೋಲಿಂಗ್ ಪಾಯಿಂಟ್ ಯಾವುದು ಅಂತಂದ್ರೆ ಪ್ರಾಣ. ಸೊ ಈ ಪ್ರಾಣ ಶಕ್ತಿಯನ್ನ ಪಟ್ಟಾಗಿ ನೀವು ಹಿಡ್ಕೊಂಡ್ಬಿಟ್ರಿ ಅಂತಂದ್ರೆ ಮನಸ್ಸು ಖಂಡಿತವಾಗ್ಲೂ ನೀವು ಹೇಳದಂಗೆ ಕೇಳುತ್ತೆ. ಏನು ನೀವು ಹೇಳೋದೇ ಅರ್ಥವಾಗ್ತಿಲ್ಲಲ್ಲ ಗುರುಗಳೇ? ಮನಸ್ಸನ್ನು ಹೋಗಿ ಹೇಗೆ ಹಿಡಿಯಕ್ಕೆ ಸಾಧ್ಯ? ಪ್ರಾಣನ ಹೋಗಿ ಹೆಂಗೆ ಹಿಡಿಯಕ್ಕೆ ಸಾಧ್ಯ? ಕಣ್ಣಿಗೆ ಕಾಣದೆ ಆಕಾಶದಲ್ಲಿ ಬೇಕಾಟು ಅಬಂಡೆಂಟ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಬೇಕಾಟಿದೆ. ಅದನ್ನು ಹೋಗಿ ಹೇಗೆ ನಾವು ಕಟ್ಟಿಡಿಯಕ್ಕೆ ಸಾಧ್ಯ? ಇದಕ್ಕೆ ಯೋಗಿಗಳು ಈ ಪ್ರಾಣಾಯಾಮ ಹಾಗೆ ಅಂತ ಒಂದು ವಿದ್ಯೆಯನ್ನ ಕಂಡುಹಿಡಿದಿದ್ದಾರೆ. ಸೊ ನಿಮ್ಮ ಧ್ಯಾನಕ್ಕೆ ತುಂಬಾ ಇಂಪಾರ್ಟೆಂಟು ಪ್ರಾಣಾಯಾಮ. ಪ್ರಾಣಾಯಾಮ ಮಾಡದೇನೂ ಧ್ಯಾನ ಮಾಡ್ಬೋದು, ಅದು ಬೇಕೇ ಬೇಕು ಅಂತಲ್ಲ. ಈಗ ಒಂದು ರಸ್ತೆಯಲ್ಲಿ ನಿಮ್ಮನ್ನ ನಾನು ಬಿಟ್ಬಿಟ್ಟು ಇಲ್ಲಿಂದ ಅದು 2 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ನ ನೀನು ಬೇಗ ಬಂದ್ಬಿಡಯ್ಯ ಅಂತ ಹೇಳ್ತೀನಿ. ನೀವು ನಡ್ಕೊಂಡ್ ಬಂದ್ರಿ ಅಂತಂದ್ರೆ 15 ನಿಮಿಷ ಆಗುತ್ತೆ. ಕಾಲಿಗೆ ಚಕ್ರ ಕಟ್ಕೊಂಡು, ಚಕ್ರದಲ್ಲಿ ಸ್ಕೇಟಿಂಗ್ ಅಂತಾರಲ್ಲ, ಅದು ಹಾಕೊಂಡು ಬಂದ್ರಿ ಅಂತಂದ್ರೆ ಈ 5 ನಿಮಿಷ ಆಗುತ್ತೆ. ಅದ್ಬಿಟ್ಟು ಬೈಕ್ ಅಥವಾ ಬೇರೆ ಏನಾದ್ರು ಒಂದು ವಾಹನದಲ್ಲಿ ಕುತ್ಕೊಂಡು ಬಂದ್ರಿ ಅಂದ್ರೆ 1 ನಿಮಿಷ ಆಗುತ್ತೆ. ಏನಾದ್ರು ಒಂದು ಹಿಡ್ಕೊಂಡ್ರೆ ಜಾಗನ ಬೇಗ ಹೋಗಿ ತಲುಪ್ತೀವಿ. ಧ್ಯಾನ ಏನು ಇಲ್ಲದೆ, ಯಾವಾಗನ ಇಲ್ಲದೆ ನೀವು ಹೋಗಿ ತಲುಪಬಹುದು. ಧ್ಯಾನ ಕೂತಾಗ ಪರಿಸ್ಥಿತಿ ಹೋಗಿ ಸೇರ್ಕೋಬಹುದು ನೀವು. ಆದರೆ ನಾನೇನು ಈ ಪ್ರಾಣಾಯಾಮ ಅಂತ ಒಂದು ವಿದ್ಯೆಯನ್ನು ನೀವು ಕಲಿತು ಅದರ ಜೊತೆಗೆ ಇದನ್ನು ಸೇರಿಸಿದ್ರೆ ಬೇಗ ಹೋಗ್ತೀರಾ, ನೀವು ಬೇಗ ಹೊಟ್ಟೋಗ್ತೀರಾ. ನಿಮಗೆ ನ್ಯಾಕ್ ಗೊತ್ತಾಗ್ಬಿಡುತ್ತೆ, ಕಂಟ್ರೋಲ್ ಮಾಡೋ ನ್ಯಾಕ್ ಗೊತ್ತಾಗ್ಬಿಡುತ್ತೆ. ನೀವು ಬೇಕಾದ್ರೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ,
ಈ ಯೋಗಿಗಳು ಈ ಯೋಗಿಗಳನ್ನು ನೀವು ನೋಡಿದ್ರಿ ಅಂತಂದ್ರೆ ಒಂದು ಅವರ ಮುಖದಲ್ಲಿ ಒಂದು ಶಾಂತ ಕಳೆ, ಒಂದು ಪರಿಮಳತೆ, ಒಂದು ವೈಬ್ರೆಂಟ್ ಫಿಗರ್. ಅವ್ರ ಮುಖ ನೋಡಿದ್ರೆ ನಿಮಗೆ ಒಂಥರ ವೈಬ್ರೇಷನ್ ಚೇಂಜ್ ಆಗುತ್ತೆ. ಆ ಶಾಂತವಾದ ಒಂದು ವಾತಾವರಣ ಅವರು ತಗೋತಾರೆ ಅಂತಂದ್ರೆ ಅವರು ಇದನ್ನೆಲ್ಲ ಕಲ್ತಿದ್ದಾರೆ ವಿದ್ಯೆಗಳು. ಇದನ್ನೆಲ್ಲ ಕಲ್ತು ಒಂದು ಪ್ಯಾಕೇಜ್ ಇದು. ನೀವು ಊಟ ಕೂತಾಗ ಬರೀ ಸಾರನ್ನ ಮೊಸರನ್ನ ಕೊಟ್ಬಿಡಲ್ಲ. 40 ರೂಪಾಯಿ ಕೊಟ್ಟು ಟೋಕನ್ ತಗೊಂಡು ಒಂದು ಹೋಟೆಲ್ ಊಟಕ್ಕೆ ಹೋಗಿ ಕೂತ್ರಿ ಅಂತಂದ್ರೆ ಬರೀ ಮೊಸರನ್ನ ಸಾರನ್ನ ಕೊಟ್ಟು ಕಳಿಸಲ್ಲ ನಿಮಗೆ. ಅದರಲ್ಲಿ ತಾಲಿ ಮೀಲ್ಸ್ ಅಂತ ಅಲ್ಲಿ 28 ವೆರೈಟಿಗಳು ಹಾಕಿ ನಿಮಗೆ ಬೇಕಾಗಿದ್ದನ್ನ ಚೂರು ಇಟ್ಟು ಒಂದು ಪ್ಯಾಕೇಜ್. ಆ ತರ ಈ ಯೋಗ ಅನ್ನೋದು ಒಂದು ಪ್ಯಾಕೇಜ್. ಆ ಪ್ಯಾಕೇಜ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂತಂದ್ರೆ ಧ್ಯಾನಕ್ಕೆ ಹೋಗೋದು ಈಸಿ. ಏನ್ ಸರ್ ನೀವು ಧ್ಯಾನ ಅಂದ್ರೆ ಈಗ ಏನೋ ಪಕ್ಕ ಇನ್ನೊಂದು ತಂದು ಸೇರಿಸ್ತಾ ಇದ್ರಿ, ಇದೆಲ್ಲ ಮಾಡಕ್ಕಾಗತ್ತೆ ನಮ್ಮಿಂದ? ತುಂಬಾ ಸಿಂಪಲ್. ಗಾಳಿಯನ್ನು ತಗೊಳ್ಳೋದು ಬಿಡೋದು ತುಂಬಾ ಸಿಂಪಲ್. ನಾನು ಹೇಳೋದು, ನೀವು ಯೋಗಿ ಆಗ್ಬೇಡಿ, ನೀವು ಸನ್ಯಾಸಿ ಆಗ್ಬೇಡಿ. ನಿಮ್ಮ ಪರ್ಪಸ್ಗೆ ಏನು ಬೇಕು ಅದನ್ನ ನೀವು ಕಲ್ತ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಬೇರೆಯವರು ಏನು ಮಾಡ್ತಾರೆ ಅದೇ ತರ ನೀವು ಮಾಡಕ್ ಸಾಧ್ಯ. ಇದು ತುಂಬಾ ಈಸಿ. ಇದು ತುಂಬಾ ಸಿಂಪಲ್ ವೇ ಆಫ್ ಬ್ರೀತಿಂಗ್ ಟೆಕ್ನಿಕ್ಸ್ ನ ಕಲ್ತ್ಬಿಟ್ರಿ ಅಂತಂದ್ರೆ ನೀವು ಬೇಗ ಉನ್ನತ ಸ್ಥಿತಿಗೆ ಹೋಗ್ಬೋದು. ನೀವು ಖಂಡಿತವಾಗ್ಲು ನೀವು ಇದನ್ನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತಂದ್ರೆ ಅವ್ರೇನು ಕುಂಡಲಿನಿಯನ್ನು ಓಪನಿಂಗ್ ಮಾಡ್ಕೊಂಡು ಕ್ಲಾರಿವಾಯನ್ಸ್ ಅಂತ ಏನ್ ಹೇಳ್ತೀವಿ, ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್, ಇದನ್ನು ನೀವು ಪಡ್ಕೋಬಹುದು ಸ್ಪಿರಿಚುವಲ್. ಆದ್ರೆ ಇದಕ್ಕೆ ಬೇಕಾಗಿಲ್ಲ. ಯಾವುದಕ್ಕೆ? ನಿಮ್ಮ ಸೈಂಟಿಫಿಕ್ ಧ್ಯಾನಕ್ಕೆ ಈ ಪ್ರಾಣಾಯಾಮ ಇದು ಅದು ಯೋಗ ಅದೆಲ್ಲ ಬೇಕಾಗಿಲ್ಲ. ಅದು ಸುಮ್ಮನೆ ನೀವು ಕೂತ್ಕೊಂಡು ಏನ್ ನೆನೆಸ್ತೀರ ಮಾಡ್ಬೋದು, ಅದು ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧ ಸೇರಿಸಬೇಡಿ. ಆದ್ರೆ ಆಲ್ಫಾ ಸ್ಟೇಜ್ ಅಲ್ಲೇ ಎಲ್ಲಾನು ನಡೆಯೋದು. ನಿಮ್ಮ ಬಲಭಾಗದ ಮಿಗದಲ್ಲಿ ಆಲ್ಫಾ ಸ್ಟೇಟ್ ಅಂತ ಏನ್ ಕರಿತೀವಿ ಅಲ್ಲಿ ಹೋಗಿ ಗಜಿಬಿಜಿ ಕಜಬುಜ ಎಲ್ಲಗಳು ತೆಗೆದು ಅದೇ ಮೂಟೆ ಗಿಟ್ಟ ಬಂಡ್ಲೆಲ್ಲ ಕಿತ್ತಾಕ್ಬಿಟ್ಟು ಬೇಕಾಗಿದ್ದನ್ನ ಪ್ಯಾಕ್ ಮಾಡಿ ರೆಡಿ ಮಾಡೋದು ಎರಡು ಧ್ಯಾನವು ಅದೇ ಆಲ್ಫಾ ಸ್ಟೇಟ್, ಸಬ್ಕಾನ್ಶಿಯಸ್ ಬ್ರೈನ್. ಸೊ ಇದನ್ನ ನೀವು ಮಾಡ್ಬೇಕು ಅಂತಂದ್ರೆ ಒಂದು ಸಣ್ಣ ಪುಟ್ಟ ಪ್ರಾಣಾಯಾಮ ಕಲಿಬೇಕು. ಹೆಂಗ್ ಕಲಿಯೋದು? ಪರ್ಫೆಕ್ಟ್ ಆಗಿ ಪ್ರಾಣಾಯಾಮ ಮಾಡ್ತೀನಿ ಅಂತಂದ್ರೆ ಅದರದ್ದು ಟೆಕ್ನಿಕಲ್ ಪಾಯಿಂಟ್ಸ್ಗಳು ಕೆಲವೆಲ್ಲ ಇದೆ, ಟರ್ಮ್ಸ್ ಇದೆ, ಅದರ ಪ್ರಕಾರನೇ ನೀವು ಪ್ರಾಣಾಯಾಮ ಮಾಡಬೇಕು. ಸರ್ ನಂಗೆ ಅಷ್ಟೆಲ್ಲ ಟೈಮು ವೇಳೆ ಕಾಲ ಇಲ್ಲ ಸರ್, ಯಾಕೆಂದ್ರೆ ನಾನು ಮಿಷಿನ್ ಲೈಫ್ ನಂದು, ಕೂರಕ್ಕೆ ಟೈಮ್ ಇಲ್ಲ. 10 ನಿಮಿಷ ಕೂರ್ಬೋದು, 20 ನಿಮಿಷ ಕೂರ್ಬೋದು. ನೀವು ಒಂದೊಂದೇ ತಂದು ಪಕ್ಕ ಅಂಟಾಗ್ತಾ ಕೂತಿದ್ರೆ ನಮಗೆ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ, ನಾವು ಮಾಮೂಲಿ ಜೀವನನ್ನೇ ಮಾಡ್ಕೊಂಡು ಹೋಗ್ತೀವಿ ತಂಗೆ ಹೇಳ್ಬಿಡ್ತೀರಾ. ನೀವು ಮಾಡೋದೇ ಎಲ್ಲ ಬಿಟ್ಬಿಡ್ತೀರಾ. ಬಿಡಿ, ಈ ಸಣ್ಣ ಪುಟ್ಟದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಇದು ಪ್ಯಾಕೇಜ್. ಈ ಪ್ಯಾಕೇಜ್ ಅನ್ನು ಕಲಿಬೇಕು ಅಂತಂದ್ರೆ 15-20 ದಿವಸ ನಮ್ಮ ಹತ್ರ ಬಂದ್ರಿ ಅಂತಂದ್ರೆ ನಿಮಗೆ ಫುಲ್ ಸೆಟ್ ಆಫ್ ವೆಲ್ ಬೀಯಿಂಗ್, ಹೆಲ್ತ್ ವೆಲ್ ಬೀಯಿಂಗ್ ಫ್ರೀಡಮ್ ವರ್ಕ್ಶಾಪ್ ಅಂತ ಕರಿತೀವಿ ನಾವು. ಅದನ್ನ ನಾವು ಡೆವಲಪ್ ಮಾಡಿದ್ದೀವಿ. ನಾನು 15 ದಿವಸ ಕಾಲಗಳು, ಡೈಲಿ ಬೆಳಗ್ಗೆ 2 ಗಂಟೆ ಅಥವಾ ಸಾಯಂಕಾಲ 2 ಗಂಟೆ ಕಾಲ. ಮನಸ್ಸು, ಆತ್ಮ, ದೇಹ ಇದು ಮೂರಕ್ಕೂ ಸಂಬಂಧಪಟ್ಟಿದ್ರಲ್ಲಿ ಏನ್ ಏರುಪೇರಾಗತ್ತೆ ಅದನ್ನ ಔಷಧಿಗಳಿಲ್ದೇನೆ ಡಾಕ್ಟರ್ ಹತ್ರ ಹೋಗ್ದೇನೆ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಅನ್ನೋದ್ರ ವಿಚಾರ ನಾವು ನಿಮಗೆ ಫ್ರೀಡಮ್ ವರ್ಕ್ಶಾಪ್ ಅಲ್ಲಿ ತಿಳಿಸ್ಕೊಡ್ತೀವಿ. ಅದನ್ನ ಜಾಯ್ ಆಫ್ ಲೈಫ್ ಅಂತ ಕರಿತೀವಿ. ಜಾಯ್ ಆಫ್ ಲೈಫ್. ಲೈಫ್ ಅನ್ನ ಹೇಗೆ ನಾವು ಎಂಜಾಯ್ ಮಾಡೋದು. ಪ್ಯಾಕೆಟ್ ಅಲ್ಲಿ ದುಡ್ಡು ಇಟ್ಕೊಂಡು ಊರ್ ಹೋಗಿ ಪಿಕ್ಚರ್ಗೆ ಹೋಗೋದು, ತಿನ್ನೋದು, ಮಾಡೋದು ಅದ ಅಲ್ಲ. ಮನಸ್ಸಿಗೆ ಶಾಂತಿ ಬೇಕು. ಕೋಟಿಗಟ್ಟಲೆ ದುಡ್ಡಿಟ್ಟಿದ್ರು ಶಾಂತಿ ಇಲ್ಲ. ದೇಹದಲ್ಲಿ ರೋಗ, ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಳಕ್ ಹೋದ್ರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ. ಹೋಗ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಆಸ್ಪತ್ರೆಗೆ ಹೋದ್ರಿ ಅಂತಂದ್ರೆ ಹೊಟ್ಟೆ ಕುಯ್ಯೋ ಅಂತಂದ್ರೆ ತಲೆ ಓಪನ್ ಮಾಡ್ಬಿಡ್ತಾರೆ, ತಲೆನ ರೆಡಿ ಮಾಡಿ ಅಂತಂದ್ರೆ ಕಾಲನ್ನು ಕುಯ್ದಾಕ್ಬಿಡ್ತಾರೆ. ಈ ಒಂದು ದುಡ್ಡಿನ ಕಷ್ಟ ಇತ್ತು ಅಥವಾ ದುಡ್ಡು ಹಾಳಾಗತ್ತೆ ಅಂತ ನೀವು ಯೋಚನೆ ಮಾಡೋದಿದ್ರೆ ಈ ವಿದ್ಯೆಗಳನ್ನ ನೀವು 15 ದಿವಸ ಕಾಲಗಳು ನೀವು ಕಲ್ತ್ಬಿಟ್ರಿ ಅಂತಂದ್ರೆ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಎಲ್ಲ ಪ್ಯಾಕೇಜ್. ನೀವು 4 ಜನ ಕೇಳ್ಕೊಳ್ಬಹುದು, ನಿಮ್ಮ ಮನೇಲಿರೋರು ಹೇಳ್ಕೊಡ್ಬೋದು. ವಿದ್ಯೆಗಳು ಆ ತರ ಬೇಕಾಟ್ಟಿದೆ ಈ ಸ್ಪಿರಿಚುವಲ್ ಇದರಲ್ಲಿ. ಇದನ್ನ 1 by 1 ನಾವು ಈ ವಿಡಿಯೋಗಳ ಮೂಲಕವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬಟ್ ಆದ್ರೆ ನೀವು ಈ ಪ್ರೋಗ್ರಾಮ್ ಅಂತ ಏನ್ ಮಾಡ್ತೀವಿ ಅಲ್ಲಿ ಬಂದ್ರಿ ಅಂತಂದ್ರೆ 100% ಪರ್ಫೆಕ್ಟ್ ಆಗಿ ನಿಮಗೆಲ್ಲ ಗೊತ್ತಾಗತ್ತೆ. ಓಕೆ, ಅದರ ವಿಚಾರ ನಿಮಗೆ ಹಿಂದೆ ತಿಳಿಸ್ತೀನಿ ನಾನು. ಈಗ ಮೆಡಿಟೇಷನ್ಸ್ ಇನ್ನು ನಾನು ನೋಡಿ ಕರೆಕ್ಟ್ ಆಗಿ ಆ ಮೆಡಿಟೇಷನ್ ಜಾಗಕ್ಕೆ ಬಂದಿಲ್ಲ. ಇದು ಡಿವೇಟ್ ಆಗಿ ಹೇಳ್ಕೊಂಡು ಹೋಗ್ತಾನೆ ಇದೆ. ಪರವಾಗಿಲ್ಲ, ನಾನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಇದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ನಮಸ್ತೆ, ಥ್ಯಾಂಕ್ ಯು.